ಸುಖದೇವ್ ಜಿ ಜೈಸಾ ಅದ್ಭುತ ಹೋ. ನೋಡ್ರಿ, ವಕ್ತ ಹೆಂಗಿರ್ಬೇಕು ಹೇಳೋರಂದ್ರ ಶುಕದೇವ ಇದ್ದಲ್ಲ ಎಂತ ಅದ್ಭುತ ರೀ ಅವನು. ಅವನ ಇರುವಿಕೆ, ಅವನಲ್ಲಿರ್ತಕ್ಕಂಥ ಪರಿಪೂರ್ಣ ಜ್ಞಾನ ವೈರಾಗ್ಯವನ್ನ ನೋಡಿ ದೇವತೆಗಳು ಸಹಿತ ಆಶ್ಚರ್ಯ ಪಡುತ್ತಿದ್ರು. ಈ ಋಷಿ ಮುನಿಗಳು ಸಹಿತ ಅವನಿಗೆ ನಮಸ್ಕಾರ ಮಾಡಬೇಕಾದ್ರ, ಸ್ವತಃ ತಂದೆಯಾಗಿರ್ತಕ್ಕಂಥ ವ್ಯಾಸ ಭಗವಂತ ಕೈ ಮುಗಿಬೇಕಾದ್ರೆ ಎಂತ ಜ್ಞಾನ ಇದ್ದಿರ್ಬೇಕು ಅವನೊಳಗ. ವಕ್ತ ಅಂದ್ರ ಹಂಗಿರ್ಬೇಕಂತಾರ ಅವರು. ಪರಿಪೂರ್ಣವಾಗಿರ್ತಕ್ಕಂಥ ವೈರಾಗ್ಯ ಜ್ಞಾನಗಳಿಂದ ಕೂಡಿರ್ತಕ್ಕಂಥವನೇ ಈ ಭಾಗವತ ಕಥೆಯನ್ನ ಪ್ರಚಾರ ಮಾಡ್ತಾನಂತ ಮೊದಲೇ ಹೇಳಿ ಬಂದ ವ್ಯಾಸ ಭಗವಂತ. ಅಂತ ವಕ್ತ ಇದ್ದ ಅಂತ ತಿಳ್ಕೊಂಡೆ ಹೇಳ್ತಕ್ಕಂಥ ಸಾಮರ್ಥ್ಯ ಅವನೊಳಗ ಐತಿ ಅಂತಾನೆ ಪರೀಕ್ಷಿತನಿಗೆ ಜ್ಞಾನ ಮಾಡಿಕೊಟ್ಟಲ್ಲ. ಅದಕ್ಕ ಹೇಳ್ತಕ್ಕಂಥವ್ರು ಶುಕದೇವನಂತೆ ಅದ್ಭುತವಾಗಿ ಇರಬೇಕು. ಶ್ರೋತ ಪರೀಕ್ಷಿತ ಜೈಸ ಅಧಿಕಾರಿ ಹೋತೋ 7 ದಿನಮೇ ಮುಕ್ತಿ ಮಿಲ್ತಿ ಹೈ. ನೋಡ್ರಿ, 7 ದಿನದಾಗೆ ನೀ ಮುಕ್ತಿ ಪಡ್ಕೊಳಕ್ ಬರ್ತದ. ಕೇಳ್ತಕ್ಕಂಥವ್ರು ಪರೀಕ್ಷಿತನಂಗ ಇರಬೇಕು, ಹೇಳುವವರು ಶುಕನಂತೆ ಇರಬೇಕು. ನೋಡ್ರಿ, ನಿಷ್ಪಕ್ಷಪಾತವಾಗಿ ನಿಸ್ವಾರ್ಥ ಭಾವದಿಂದ ಕೇವಲ ಅವನಿಗೆ ಮುಕ್ತಿ ಆಗ್ಲಿ ಅಂತಕ್ಕಂಥ ಒಂದು ಕರುಣೆ ಕಳಕಳಿಯಿಂದ ಉಪದೇಶ ಮಾಡ್ತಿದ್ದ ಶುಕದೇವ. ಆದ್ರ ಶ್ರೋತೃವಾಗಿರ್ತಕ್ಕಂಥ ಪರೀಕ್ಷಿತನಿಗೆ ತಿಳ್ಕೋಬೇಕಂತಕ್ಕಂಥ ಉತ್ಕಟವಾದ ಜಿಜ್ಞಾಸ. ಯಾಕ ಅವನಿಗೆ ಗೊತ್ತದ, ನಾ 7 ದಿನದಾಗೆ ಸಾಯ್ತೀನಿ, ಅಷ್ಟರೊಳಗೆ ನಾನು ಆತ್ಮಜ್ಞಾನ ಮಾಡಿಕೊಂಡು ಮತ್ತೊಮ್ಮೆ ಭೂಮಿಗೆ ಹುಟ್ಟಿ ಬರಲಾರ್ದಂತ ವ್ಯವಸ್ಥೆಯನ್ನ ಮಾಡ್ಕೊಂಡು ಹೋಗ್ಬೇಕು, ಮತ್ತೆ ಬರಬಾರ್ದಂತ. ಅದಕ್ಕೆ ಅವ ಏನ್ ಮಾಡ್ತಿದ್ದಂದ್ರೆ ಅತಿ ತೀವ್ರವಾಗಿರ್ತಕ್ಕಂಥ ಮುಮುಕ್ಷುತ ಜಿಜ್ಞಾಸೆಯಿಂದ ಕೂಡ್ಕೊಂಡಿದ್ನಲ್ಲ. ಹಂಗ ನೀವು ಇದ್ರಿ ಅಂದ್ರ 7 ದಿನದಾಗೆ ನೀವು ಮುಕ್ತರ ಆಗುತ್ತೀರಿ ನಿಸ್ಸಂದೇಹವಾಗಿ ಅಂತ ಹೇಳ್ತಾನೆ. ವಕ್ತ ಅವ್ರ ಶ್ರೋತ ದೋನೋ ಅಧಿಕಾರಿ ಹೋನಾ ಚಾಯೆ. ಹೇಳ್ತಕ್ಕಂಥವ್ರು ಕೇಳುವವರು ಇಬ್ರು ಹೆಂಗಿರಬೇಕ್ರಿ ಅಂತ ಕೇಳಿದ್ರ ಅಧಿಕಾರತ್ವದಿಂದ ಕೂಡಿಕೊಂಡವರೇ ಇರಬೇಕು. ಅನಧಿಕಾರಿಗಳು ಇದ್ರು ಅಂದ್ರ ಗುರುವಿನ ಉಪದೇಶನೂ ಪರಿಣಾಮ ಮಾಡಂಗಿಲ್ಲ. ಮತ್ತ ಅದು ನಿಮ್ಮ ಒಳಗೆ ಪರಿಣಾಮ ಆಯ್ತಂದ್ರೆ ಪರಿವರ್ತನೆ ಆಗ್ತದ. ಅಧಿಕಾರತ್ವ ಇರ್ತಕ್ಕಂಥ ವಕ್ತನೇ ಏನು ಮಾಡ್ತಾನಂದ್ರ ಶ್ರೋತೃವಿನ ಅಂತಃಕರಣದೊಳಗ ಇಳಿಯುವಂಗೆ ಉಪದೇಶವನ್ನ ಮಾಡ್ಲಿಕ್ಕೆ ಬರ್ತದ. ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ. ಶುಕದೇವನಂತೆ ವಕ್ತ, ಪರೀಕ್ಷಿತನಂತೆ ಶ್ರೋತ ಇದ್ದ ಅಂತ ಕೇಳಿದ್ರ ಅವನಿಗೆ 7 ದಿನದೊಳಗೆ ಮುಕ್ತಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತದ. ಅದಕ್ಕೆ ಕೇಳುವವರು ಹೇಳುವವರಲ್ಲಿ ಅಧಿಕಾರತ್ವ ಬೇಕಾಗುತ್ತದ ಅಂತ ಹೇಳಿದ್ರು ಅವರು. ಬಿಜ್ಲಿ ಕಾ ಪ್ರವಾಹ ಅವ್ರ ಗೋಲಾ ದೋನು ಟೀಕ್ ಹೋನಾ ಚಾಯೆ. ಹೆಂಗ ಕರೆಂಟ್ ಬೆಳಕು ಕೊಡಬೇಕಾಗಿತ್ತು ಅಂತ ಕೇಳಿದ್ರ ಬಲ್ಪು ಚಂದಿರಬೇಕು, ಒಳಗ ಅರಿಯುವಂತ ಕರೆಂಟನು ಕೂಡ ಸರಿಯಾಗಿ ಇತ್ತು ಅಂದ್ರ ಹೆಂಗ ಪ್ರಕಾಶ ಆಗುತ್ತದಲ್ಲ, ಅದೇ ರೀತಿಯಾಗಿ ವಕ್ತ ಅವ್ರ ಶ್ರೋತ ದೋನೋ ಹಿ ಅಧಿಕಾರಿ ಹೋತೋ ಹೋ ತಬಿ ಯಹ ಕಥಾ ಮುಕ್ತಿ ದಿಲಾತಿ ಹೈ. ಅದಕ್ಕ ಕೇಳ್ತಕ್ಕಂಥವ್ರು ಹೇಳ್ತಕ್ಕಂಥವ್ರಲ್ಲಿ ಅಧಿಕಾರ ಇತ್ತು ಅಂದ್ರ ಅವಾಗ ಈ ಗ್ರಂಥ ಕಥಾ ಏನು ಮಾಡ್ತಂದ್ರ ಮುಕ್ತಿಯನ್ನ ಪ್ರಾಪ್ತಿ ಮಾಡಿಕೊಡ್ತದ. ಅನ್ಯಥ ನಮಗ ಮುಕ್ತಿ ಅಂತಕ್ಕಂಥದ್ದು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಥಾ ಸುನೀತೋ ಪರೀಕ್ಷಿತಕೋ ಲೇನೆ ವಿಮಾನ ಆಯ. ನೋಡ್ರಿ, ಈ ಕಥೆಯನ್ನ ಕೇಳಿರ್ತಕ್ಕಂಥ ಯಾವ ಪರೀಕ್ಷಿತ ರಾಜನ 7 ದಿನ ಆಯ್ತಲ್ಲ, ಅವನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಏನು ಬಂತು ಅಂದ್ರ ದೇವಲೋಕದಿಂದ ದಿವ್ಯವಾಗಿರ್ತಕ್ಕಂಥ ವಿಮಾನ ಬಂತಂತ ಅವನ್ ಕರ್ಕೊಂಡು ಹೋಗಾಕ. ಅವರು ಉನ್ಕೋ ಸದ್ಗತಿ ಮಿಲಿ. ಯಾವಾಗ ಆ ವಿಮಾನದೊಳಗ ಕರ್ಕೊಂಡೋಗಿ ಪರೀಕ್ಷಿತ ರಾಜನಿಗೆ ಸದ್ಗತಿಯನ್ನ ಪ್ರಾಪ್ತಿ ಮಾಡಿಕೊಡ್ತು ಈ ಕಥಾ ಶ್ರವಣ. ಪರೀಕ್ಷಿತ ಮಹಾರಾಜ ವಿಮಾನ ಮೇ ಬೈಟ್ಕರ್ ಶ್ರೀ ಪರಮಾತ್ಮ ಕೋ ಧಾಮ ಮೇ ಗಯೆ. ಆ ವಿಮಾನದೊಳಗ ಕುಂತ್ಕೊಂಡು ಪರೀಕ್ಷಿತ ರಾಜ ಏನು ಮಾಡಿದಂತ ಪರಮಾತ್ಮನ ಸನ್ನಿಧಾನವನ್ನ ಸೇರಿದ ಅಂತ ಹೇಳ್ತಾರೆ. ಆಜ್ ಕಲ್ ಲೋಗ್ ಕಥಾ ತೋ ಬಹುತ್ ಸುನ್ತೆ ಹೈ. ಇವತ್ತ ನಾಳೆ ಜನ ಬಹಳ ಮಂದಿ ನಾವು ಕಥೆಗಳನ್ನ ಕೇಳ್ತಾ ಇರ್ತೀವಿ, ಹೌದಿಲ್ರಿ? ಒಂದಿಲ್ಲ ಒಂದು ಕಥೆಗಳು
ನೋಡ್ರಿ, ಭಾಳ ನೋಡ್ತೀವಿ ನಾವು ಎಲ್ಲ ಊರೊಳಗ ಎಲ್ಲ ಮಹಾತ್ಮರ ಜೀವನ ಚರಿತ್ರೆಗಳನ್ನ ಪ್ರತಿ ವರ್ಷನೂ ಹಬ್ಬ ಹುಣಿವಿ ಏನಾದ್ರೂ ಒಂದು ನಿಮಿತ್ತ ಮಾಡಿಕೊಂಡು ಸತ್ಸಂಗ ನಡೀತಾ ಇರ್ತದ. ಈ ಕೇಳಂಗಿಲ್ಲ ಅಂತ ಅಲ್ಲ, ಇವತ್ತೂ ಕೂಡ ಬಹಳ ಜನ ಏನ್ ಮಾಡ್ತಾರ, ಕಥೆಗಳನ್ನ ಕೇಳ್ತಾರ. ಪರಂತು ಉನ್ಕೋ ಲೇನೆ ಕೇಳಿಯೇ ವಿಮಾನ ಕ್ಯೂ ನೈ ಆತೆ ಹೈ, ಅದಕ್ಕೆ ಪ್ರಶ್ನೆ ಮಾಡ್ತಾರ ಅವರು. ಇವರೆಲ್ಲ ಕತೆ ಕೇಳಿದ್ರು. ಪರೀಕ್ಷಿತ ಕತೆ ಕೇಳಿದ, ಅವನು ಕರ್ಕೊಂಡು ಹೋದ್ರು ಪರಮಾತ್ಮನ ಧಾಮಕ್ಕ. ನಾವು ಇವತ್ತು ಕತೆ ಕೇಳ್ತಾ ಇದ್ದೀವಲ್ಲ, ನಮಗೆ ಯಾಕೆ ಬರಲಿಲ್ಲ ವಿಮಾನ ಕರ್ಕೊಂಡು ಹೋಗಾಕ ಅಂತ ಕೇಳ್ತಾರ ಅವ್ರು. ಯಾಕೆ ಬರಲಿಲ್ಲ ಅಂದ್ರ, ಇಸ್ಕಾ ಕಾರಣ ಯಹಿ ಹೈ ಕಿ ವಕ್ತಾ ಅವ್ರ ಶ್ರೋತ್ರ ಅಧಿಕಾರಿ ನೈ ಮಿಲ್ತೆ ಹೈ. ಅದಕ್ಕೆ ಅವ್ರು ಹೇಳಿದ್ರು, ಯಾಕೆ ಬರಂಗಿಲ್ಲ ಅಂದ್ರ ನಮ್ಮೊಳಗ ಅಧಿಕಾರತ್ವ ಇಲ್ಲ, ಹೇಳೋರೊಳಗ ಅಧಿಕಾರತ್ವ ಇಲ್ಲ, ಕೇಳೋರೊಳಗ ಅಧಿಕಾರತ್ವ ಇಲ್ಲ ಅಂದ್ರ ನಮ್ಮನ್ನ ಯಾವ ವಿಮಾನ ಬರ್ಬೇಕು ಒಯ್ಯಾಕ ಅಂತಾರ ಅವರು. ಅದಕ್ಕೆ ಇಬ್ಬರಲ್ಲಿನೂ ಕೂಡ ಅಧಿಕಾರ ಬಹಳ ಜರೂರಿ ಅದ. ಮನುಷ್ಯ ಜಬ್ ವಾಸನಾ ಓಮೆ ಫಸಾ ಹೈ ತಬ್ ತಕ್ಕ ವಿಮಾನ ಕೈಸೆ ಆಯಂಗೆ. ನಾವೆಲ್ಲರೂ ವಾಸನೆಯೊಳಗ ಸಿಕ್ಕೊಂಡಿವಲ್ಲ, ಎಲ್ಲಿ ಪರ್ಯಂತರವಾಗಿ ವಾಸನೆಗಳಿಂದ ವಿಮುಕ್ತರಾಗಂಗಿಲ್ಲ, ಅಲ್ಲಿ ತನಕ ನಮಗಿದು ಪರಿಣಾಮ ಆಗಂಗೆ ಇಲ್ಲ, ಮತ್ತು ನಮ್ಮನ್ನು ಕರ್ಕೊಂಡು ಹೋಗಕ ವಿಮಾನ ಬರಂಗಿಲ್ಲ. ಅದಕ್ಕೆ ಅವರು ವಾಸನ ಅಂತಕ್ಕಂಥದ್ದು ಎಲ್ಲವನ್ನ ನೀನು ಕಳ್ಕೊಳ್ಳಲೇ ಬೇಕಾಗ್ತದ. ವಾಸನ ಕೈಸ, ಅದಕ್ಕೆ इसका कारण यही है कि वक्ता और श्रोता अधिकारी नहीं मिलते हैं. मनुष्य जब वासनाओं का फंसा है तब तक विमान कैसे आएंगे, और यदि विमान आ भी जाए तो इन पर कोई बैठेगा नहीं. ಒಂದ್ ವೇಳೆ ವಿಮಾನ ಬಂದೈತೆ ಅಂದ್ರೂ ಕೂಡ ಕುಂದ್ರವರು ಯಾರು ಇಲ್ಲ, ನಾವು ಹೋಗ್ಬೇಕಂತೀವೇನು, ಇನ್ನೂ ಬದುಕಬೇಕಂತಕ್ಕಂಥ ಆಶೆದೊಳಗೆ ಇದ್ದೀವಿ ಹೊರತು, ಬಂದದಪ್ಪ ನಮ್ಮನ್ನು ಕರ್ಕೊಂಡು ಹೋಗಾಕ ವಿಮಾನ ಅಂದ್ರೂ ಹೋಗಾಕ ತಯಾರಿಲ್ಲ. ಅಪ್ಪಗಳು ಕತಿ ಹೇಳಿದ್ರು ನೋಡ್ರಿ, ಬಂದಂತ ನಾರದ ಯಾರನ್ನಾದ್ರೂ ಒಬ್ಬರನ್ನ ಕರ್ಕೊಂಡೇ ಬರ್ತೀನಿ ನೋಡ್ರಿ ಅಂದಂತ ಪರಮಾತ್ಮ ಹೇಳಿ ಬಂದಿದ್ದಂತ. ಪ್ರವಚನ ನಡೆದದ, ಇಷ್ಟೆಲ್ಲ ಮಂದಿ ಕತಿ ಕೇಳಾಕತ್ತಾರಂದ್ರ ಪರಮಾತ್ಮನ ಭಕ್ತರೇ ಕತಿ ಕೇಳ್ತಾರ, ಮತ್ತು ಕುಂತ ಕೇಳಾಕತ್ತಾರಂದ್ರ ಯಾರನ್ನಾರ ಕರ್ಕೊಂಡು ಹೋಗ್ಬೇಕಂತ ಬಂದ್ರ ಒಬ್ಬರ ಹೂ ಅಂದೇನ್ರಿ, ಏನಂತಾರ, ನಮ್ ದಿನ ಟೈಮ್ ಅದ ರೀ, ಅದಿಲ್ರಿ ಹೇಳಿದ್ರಲ್ಲ. ಕೊನೆಗೆ ಎಲ್ಲಿ ಹುಳ ಆದ್ನಂತವ, ಬಚ್ಚಲ್ದಾಗಿನ ಹುಳ ಆದ್ರೂ ಕೂಡ ಹೋಗಾಕ ತಯಾರಿಲ್ಲ ಅಂದ್ರ ಮತ್ತೆ ಎಷ್ಟು ವಾಸನೆಯಿಂದ ಕೂಡ್ಕೊಂಡಿರ್ಬೇಕ್ರಿ ಜೀವ. ಪ್ರಪಂಚದ ವಾಸನ ಎಲ್ಲಿ ತನಕ ಅದರಿಂದ ನೀ ಕಡಿಗಾಗಂಗಿಲ್ಲ, ಅಲ್ಲಿ ತನಕ ಮುಂದೆ ಬಂದು ವಿಮಾನ ನಿಂತದ್ ನಡಿಯೊಪ್ಪ ಸ್ವರ್ಗಕ್ಕೆ ವೈಕುಂಠಕ್ಕಂದ್ರೂ ಯಾರು ಹೋಗಕ್ ನಾವು ತಯಾರು ಇಲ್ಲ. ಅದಕ್ಕೆ ಅವ್ರಂತಾರ, ಕದಾಚಿತ್ ಸ್ವರ್ಗ ಮೇಸೆ ವಿಮಾನ लेने के लिए आ भी जाए तो भी मनुष्य का जाने का तैयारी भी तो कहा है. ನೋಡ್ರಿ ಅವ್ರಂತಾರ, ಒಂದ್ ವೇಳೆ ಆ ವಿಮಾನ ಬಂದೈತೆ ನಮ್ಮನ್ನು ಕರ್ಕೊಂಡು ಹೋಗಾಕ ಅಂತಂದ್ರೂ ಕೂಡ ಮನುಷ್ಯ ಹೋಗಬೇಕಾಗಿರ್ತಕ್ಕಂಥ ತಯಾರಿ ಮಾಡ್ಕೋಬೇಕಲ್ಲ. ಅದ್ರೊಳಗ ಕೂಡ್ಬೇಕಾದ್ರೂ ಕೂಡ ಪುಣ್ಯ ಬೇಕಾಗ್ತದದು, ಎಲ್ಲರಿಗೂ ಸಾಧ್ಯ ಇಲ್ಲದು. ಹೌದಪ್ಪ, ವಿಮಾನ ಬಂದ್ರೂ ಕೂಡ ಅದ್ರೊಳಗ ಕೂಡುವಂತ ಅಧಿಕಾರ ನೀ ಪಡ್ಕೋಬೇಕಲ್ಲ, ಪುಣ್ಯರ ಧರ್ಮವನ್ನಾದ್ರೂ ನೀ ಗಳಿಸಿರ್ಬೇಕಲ್ಲ, ಅದನ್ನು ನೀನು ತಯಾರಿ ಮಾಡ್ಕೊಳ್ಳೇಬೇಕಾಗ್ತದ. ಹೋಗುವ ತಯಾರಿ ಮಾಡ್ಕೊಂಡಿಲ್ಲ ಅಂದ್ರ ಏನು ಬಂದದ ವಾಹನ ಅಂದ್ರೂ ಕೂಡಾಕ ನಮಗ ಆಗಂಗನೇ ಇಲ್ಲ. ಹಮ್ ಸಬ್ ವಿಕಾರ ಅವರು ವಾಸನಾವೊಮ್ಮೆ ಬಂದೇ ಹುವೆ ಹೈ. ಅದಕ್ಕೆ ಅವ್ರಂತಾರ, ನಾವೆಲ್ಲರೂ ವಾಸನೆಯೊಳಗ ಮತ್ತು ಮನಸ್ಸಿನ ವಿಕಾರದೊಳಗ ನಾವೆಲ್ಲ ಮುಳುಗಿಬಿಟ್ಟಿವಿ. ಎಷ್ಟು ವಿಕಾರ, ಕಾಮಾಕಾರ, ಕ್ರೋಧಾಕಾರ, ಮೋಹಾಕಾರ, ಮದಮತ್ಸರ ಆಕಾರದೊಳಗ ನಾವೆಲ್ಲ ವಿಕೃತ ರೂಪದಿಂದ ನಾವೆಲ್ಲ ಅದ್ರೊಳಗೆ ಸಿಕ್ಕೊಂಡಿವಿ. ಅಂದ ಬಳಿಕ ಅದರಿಂದ ಕಡಿಗಾಗಕ್ಕೆ ಬರ್ತೈತೇನ್ರಿ ನಮಗ? ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರಂತಾರ, ನೀ ಏನು ಮಾಡಪ್ಪ ಅಂದ್ರೆ ಸಮಸ್ತ ವಿಕಾರಗಳಿಂದ ನಿನ್ನ ಮನಸ್ಸನ್ನ ಹತೋಟಿ ಒಳಗಿಟ್ಟುಕೊಂಡು ಎಲ್ಲದರಿಂದ ನೀನು ಕಡಿಗಾಗಬೇಕಾಗುತ್ತದೆ. ವಿಕಾರಗಳಿಂದ, ವಾಸನೆಗಳಿಂದನೂ ಕೂಡ ನೀನೇನು ಬಂಧನದೊಳಗೆ ಸಿಕ್ಕೊಂಡಿದೆಯಲ್ಲ ಅದರಿಂದ ಕಡಿಗಾಗಲೇಬೇಕು. ಮನುಷ್ಯ ಪತ್ನಿ, ಪುತ್ರ, ಧನ, ಘರ್ ಆದಿ ಮೇ ಫಸಾ ಹೈ. ನೋಡ್ರಿ, ಇವೆಲ್ಲದೊಳಗೆ ಸಿಕ್ಕೊಂಡಿವೆ. ಯಾರು ಹೆಂಡತಿ ಮೋಹದೊಳಗೆ ಸಿಕ್ಕೊಂಡವ್ರದಾರ, ಯಾರು ರೊಕ್ಕದ ಲೋಭದೊಳಗೆ ಸಿಕ್ಕೊಂಡವ್ರದಾರ, ಪುತ್ರ ಮೋಹದಲ್ಲಿ ಸಿಕ್ಕವ್ರದಾರ. ಒಂದಿಲ್ಲ ಒಂದು ವಾಸನೆಗಳನ್ನ ಮನುಷ್ಯ ತನ್ನ ಅಂತಃಕರಣದೊಳಗ ಗಟ್ಟಿಯಾಗಿ ಇಟ್ಟುಕೊಂಡನಲ್ಲ, ಇವುಗಳಿಂದ ನೀನು
ಕಡಿಗಾಗ್ಲೇಬೇಕಾಗ್ತದ. ಸಿಕ್ಕೊಂಡು ಬಿಟ್ಟಿದಿ. जब तक यह ಆಸಕ್ತಿ छूटेंगी नहीं तब तक ಮುಕ್ತಿ नहीं है. ಎಲ್ಲಿ ತನಕ ಇದ್ರೊಳಗಿರ್ತಕ್ಕಂಥ ಆಸಕ್ತಿಯಿಂದ ಹೊರಗಾಗಂಗಿಲ್ಲ, ಅಲ್ಲಿ ತನಕ ನಿನಗ ಮುಕ್ತಿ ಅಂತಕ್ಕಂಥದ್ದು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. जिसका मन परमात्मा के रंग में रंग गया है उसके लिए तो वह जहाँ बैठा है वही मुक्ति है. ಯಾವನು ಪರಮಾತ್ಮನೊಳಗ ಲೀನ್ ಆಗ್ಯಾನ, ಪರಮಾತ್ಮರ ರಂಗವನ್ನ ಅಂತಃಕರಣ ಏನಾಗ್ಯದ ಅಂದ್ರೆ ಪರಮಾತ್ಮನ ರೂಪವೇ ಆಕಾರವನ್ನ ತಾಳ್ಕೊಂಡು ಕುಂತದ, ಅಂತ ಮನುಷ್ಯನಿಗೆ ಎಲ್ಲಿ ಕುಂತರೂ ಅವನಿಗೆ ಮುಕ್ತಿನೇ. ತಿಳಿತಿಲ್ ನಮ್ಮ ಶಾಸ್ತ್ರ ಏನ್ ಹೇಳ್ತದ್ರಿ, ಎಲ್ಲಿ ಓದಲ್ಲಿ ಬಂದಲ್ಲಿನೂ ಕೂಡ ಅವನು ಸಮಾಧಿ ಅವಸ್ಥದೊಳಗನೆ ಇರ್ತಾನ. ಜ್ಞಾನಿಯಾಗಿರ್ತಕ್ಕಂಥವನು ವಿಷಯಗಳನ್ನ ಭೋಗಿಸಿದ್ರೂ ಕೂಡ ಅವನಿಗೆ ಸ್ವರೂಪದ ಮರಿವೆ ಇರಂಗಿಲ್ಲ. ಆಸಕ್ತಿಯನ್ನ ಕಳ್ಕೊಂಡು ಅವನು ಎಲ್ಲಿ ಕುಂತಾನಂದ್ರೂ ಅವನಿಗೆ ಅದು ಬಾಧ ಮಾಡಕ್ ಸಾಧ್ಯನೇ ಇಲ್ಲ. ಅವ ಕುಂತಲ್ಲಿನೇ ಮುಕ್ತಿ ಆಗ್ತದ. ಐಸೋಂಕೆ ತೋ ವಿಮಾನ ಆಯೇ ಬಿ ತೋ ಕ್ಯಾ ಅವ್ರ ನ ಆಯೇ ತೋ ಬಿ ಕ್ಯಾ. ನೋಡ್ರಿ, ಅಂತ ಮುಕ್ತ ಸ್ವರೂಪನಾಗಿರ್ತಕ್ಕಂಥವನಿಗೆ ವಿಮಾನ ಬಂದ್ರರ ಏನು, ಅದು ಬಂದಿಲ್ಲ ಅಂದ್ರ ಏನು, ಅದು ಯಾವುದು ಅವನಿಗೆ ಸಂಬಂಧನೇ ಇಲ್ಲ. ಯಾಕೆ ಮುಕ್ತಾಗಿ ಬಿಟ್ಟ ನಾವು, ಅವ್ನು ಕರ್ಕೊಂಡು ಹೋದ್ರು ಅಷ್ಟೇ, ಬಿಟ್ರು ಅಷ್ಟೇ. ಹೌದಿಲ್ರಿ? ಅದಕ್ಕೆ ಅವ್ರಂತಾರ, ಜ್ಞಾನಿ ಪುರುಷ ಒಮ್ಮೆ ತತ್ವವನ್ನ ತಿಳ್ಕೊಂಡ ಅಂದ್ರ ಅವನಿಗೆ ಯಾವುದರ ಅವಶ್ಯಕತೆ ಉಳಿಯಂಗಿಲ್ಲ. ಈಶ್ವರಕ್ಕೆ ಸಾಥ್ ತನ್ಮಯತಾ ಓ ಜಾಯ್ ಉಸಿಸೆ ಹಿ ಆನಂದ ಮಿಲ್ತೆ ಹೈ. ಯಾವನು ಪರಮಾತ್ಮನಲ್ಲಿ ತನ್ಮಯ ಆಗಿಬಿಟ್ಟಾನ, ಅಪ್ಪವ್ರು ಹೇಳಿದ್ರಲ್ಲ ತನ್ಮಯ ಅನ್ನೋದು ಏನ್ ಹೇಳಿದ್ರು ನಿನ್ನೆ, ಏನು ಅದರ ತದಾಕಾರ ಆಗಿಬಿಟ್ಟಾನ ಅಂದ್ರ ಪರಮಾತ್ಮನ ಬಿಟ್ರೆ ಬೇರೆ ಮನಸ್ಸು ಇಲ್ಲ. ಪರಮಾತ್ಮನ ಆಕಾರನೇ ಮನಸ್ಸಾಗಿಬಿಟ್ಟದ ಅಂದ ಬಳಿಕ ಅಲ್ಲಿ ಅವನಿಗೆ ಮತ್ತೊಂದರ ಅವಶ್ಯಕತೆ ಇಲ್ಲ. ಆನಂದ ತನ್ನಿಂದ ತಾನೇ ಅನುಭವಿಸಕತ್ತಿ. ನಾವು ಮತ್ತೆಲ್ಲಿ ಆನಂದ ಪಡ್ಕೋಬೇಕ್ರಿ? ವಿಷಯಗಳೊಳಗೆ ಹೋಗಿ ನಾನು ಆನಂದ ಪಡಿತೀನಿ ನನ್ನ ಆಸಕ್ತಿ ಉಳಿತದೆ ಅವನಿಗೆ. ಯಾಕ ಪರಮಾತ್ಮನೊಳಗ ಒಂದಾಗಿ ನಿರಂತರವಾಗಿ ಯಾವ ಸಾತಿಶಯ ಕ್ಷಯ ಪತನದಿಂದ ಕೂಡಿಕೊಂಡಿರ್ತಕ್ಕಂಥ ಸ್ವರ್ಗ ಭೋಗಗಳಿಗಿಂತ ಮಿಗಿಲಾಗಿರ್ತಕ್ಕಂಥ ಆ ಸ್ವರೂಪದ ಆನಂದವನ್ನ ಅನುಭವಿಸ್ತಕ್ಕಂಥವನಿಗೆ ಒಮ್ಮೆ ಅದನ್ನ ಕಂಡುಕೊಂಡ ಅಂದ್ರ ಮತ್ತೊಂದು ಕ್ಷಣಿಕವಾಗಿರ್ತಕ್ಕಂಥ ವಿಷಯಗಳನ್ನ ಭೋಗಿಸ್ಬೇಕಂತಕ್ಕಂಥ ಅಪೇಕ್ಷೆ ಉಳಿಯಂಗಿಲ್ಲ. ನಾವೆಲ್ಲ ಕ್ಷಣಿಕ ವಿಷಯದೊಳಗ ಸುಖ ಹುಡುಕ್ಯಾಡಿದ್ವಿ, ಅವರು ಪರ್ಮನೆಂಟ್ ಸುಖ ಹುಡುಕ್ಯಾಡ್ಯಾರ. ತಿಳಿತ್ರಿ? ನಮಗ ಅವ್ರಿಗೆ ವ್ಯತ್ಯಾಸ ಏನು? ಸುಖ ಮಹಾತ್ಮನು ಅನುಭವಿಸ್ತಾನ, ನಾವು ಅನುಭವಿಸ್ತೀವಿ. ನಾವು ದುಃಖ ಬಂದು ಕೆಡಿಸ್ತಕ್ಕಂಥ ಸುಖದೊಳಗ ಇದ್ದೀವಿ, ದುಃಖ ಬಂದು ಕೆಡಿಸ್ಲಾರ್ದ ಸುಖ ಮಹಾತ್ಮ ಅನುಭವಿಸಕತ್ತಾನಲ್ಲ, ಅಂತ ಪುಣ್ಯಾತ್ಮ ನಿತ್ಯ ನಿರಂತರವಾಗಿ ಆನಂದವನ್ನ ಅನುಭವಿಸ್ತಾನ ಅಂತ ಹೇಳ್ತಾರ ಅವ್ರು. ಉಸಸೆ ಬಡ್ಕರ್ ಆನಂದ ತೋ ವೈಕುಂಠಮೇವಿ ಬಿ ನಹಿ ಹೈ. ನೋಡ್ರಿ, ಇದಕ್ಕಿಂತ ಆನಂದ ಜಗತ್ತಿನೊಳಗ ಮತ್ಯಾವ ಲೋಕಕ್ಕೆ ಹೋದ್ರೆ ಸಿಗುತ್ತದಂತಾರ ಅವ್ರು. ಯಾವ ಲೋಕಕ್ಕೆ ಹೋದ್ರೆ ಏನದ ರೀ? ಎಲ್ಲವೂ ಒಂದಿನ ವಾಪಸ್ ಬರದೇ ಅದ, ಹೌದಿಲ್ರಿ? ಆದ್ರ ಮುಕ್ತಿಯಲ್ಲಿ ಆನಂದವನ್ನ ಏನು ಅನುಭವಿಸ್ತಾನ, ಭಗವಂತನೊಳಗ ತನ್ಮಯನಾಗಿ ಅನುಭವಿಸ್ತಕ್ಕಂಥ ಆನಂದಕ್ಕಿಂತ ಯಾವ ವೈಕುಂಠ ಮೊದಲಾಗಿರ್ತಕ್ಕಂಥ ಲೋಕದೊಳಗುನು ಆ ಆನಂದವನ್ನ ನೀನು ಪಡ್ಕೊಳಕ ಸಾಧ್ಯನೇ ಇಲ್ಲ. ಅದಕ್ಕ ಭಕ್ತ ತುಕಾರಾಮ ಕೋ लेने के विमान आए तो तुकाराम अपनी पत्नी से कहा कि इस जीवन में तो मैं तुम्हें कोई सुख दे न रखा सका, परंतु परमात्मा ने हमारे लिए विमान भेजा है. ನೋಡ್ರಿ, ಕತಿ ಹೇಳಕತ್ತಿರ ಅವ್ರು. ತುಕಾರಾಮ ಮಹಾರಾಜನಿಗೆ ಕರ್ಕೊಂಡು ಹೋಗಕ್ಕ ವಿಮಾನ ಬಂತಂತ. ಅಲ್ಲಿ ದೇವಲೋಕದಿಂದ ಅವನು ಕರ್ಕೊಂಡು ಹೋಗ್ಬೇಕಂತ ವಿಮಾನ ಬಂತಂತ. ಅವ ವಿಚಾರ ಮಾಡಿದ, ನಾವೊಬ್ಬನೇ ಹೋಗಬಾರ್ದು. ಯಾಕಂದ್ರ ಜೀವನ ಪರ್ಯಂತರವಾಗಿ ಜೊತೆಯಾಗಿದ್ಲಲ್ಲ ಹೆಂಡತಿ, ಆಕಿಗೆ ಅಂತಾನ, ನೋಡು ನಾನಂತೂ ನಿನಗೆ ಸುಖ ಕೊಡ್ಲಿಲ್ಲ ಇಲ್ಲಿರತನ. ಹೌದಿಲ್ರಿ? ಏನ್ ಸುಖ ಇತ್ತು ಆಕಿಗೆ? ಇಲ್ಲ. ಒಂದಿನ ದುಡ್ದು ಹಾಕ್ಲಿಲ್ಲ, ಒಂದಿನ ಸೀರೆ ತರ್ಲಿಲ್ಲ, ಒಂದಿನ ಬಂಗಾರ ತರ್ಲಿಲ್ಲ. ಏನ್ ಮಾಡಿದಾರೆ ಆಕಿಗಾಗಿ? ಅವ ಏನು ಇಲ್ಲ. ನಿನಗಂತ ನಾ ಈ ಜನ್ಮದಾಗ ಸುಖ ಕೊಡ್ಲೇ ಇಲ್ಲ. ಈಗ ಪರಮಾತ್ಮ ನಮಗಾಗಿ ವಿಮಾನ ಕಳಿಸ್ಯಾನ, ನಿನ್ನೂ ಕರ್ಕೊಂಡು ಹೋಗಿ ನಡಿ ಅಂದಂತಾವ. ಯಾರಿಗ್ರಿ? ಹೆಂಡತಿ ಕೇಳಕತ್ತಾನ. ನೀವು ನಿಮ್ಮಂತವ್ರಾದ್ರೆ ಏನಂತಿದ್ರಿ? ನಡ್ರಿ ಅಂತೀರೇನ್ ನೀವು? ಏನಂತೀರಿ? ಯಾಕೆ ಹೋಗೋದು? ಏನ್ ಕೆಲಸ? ಇಲ್ಲಿಷ್ಟ ಆನಂದ ಅದೀವಿ, ಒಲ್ಲೆ ಅಂತೀವಿ ನಾವು.
ಆಕಿನ ನಮ್ಮಂತಕಿನೇ ಅದಾಳ. ಆಕೆ ಅಂತಾಳ ನಡಿ ಹೋಗೋಣ ಅಂತ ತಿಳ್ಕೊಂಡು ತುಕಾರಾಮ ಯಾವಾಗ ತೋ ಚಲೋ ತುಮೇ ವಿಮಾನ ಮೇ ಬಿಟಾಕರ್ ಪರಮಾತ್ಮಕ್ಕೆ ಧಾಮ ಮೇ ಲೇ ಚಲು. ಅವಂದ ನಡಿ ನಿನ್ನ ಈ ವಿಮಾನದೊಳಗೆ ಕುಂದರ್ಸ್ಕೊಂಡು ಪರಮಾತ್ಮನ ಧಾಮಕ್ಕ ಕರ್ಕೊಂಡು ಹೋಗ್ತೀನಿ ಅಂದಂತವ ತುಕಾರಾಮ್. ಅವಾಗ ಆವೋ ಮೇರೆ ಸಾತ್ ಚಲೋ ಅಂತ ಯಾವಾಗ ಕರಿತಾನ, ಪರಂತು ಪತ್ನಿನೇ ನ ಮಾನ. ಅವಾಗ ಆಕೆ ನ ಮಾನ ಅಂದ್ರೆ ಒಪ್ಪಲಿಲ್ಲ ಆಕೆ. ಉಸ್ನೆ ಕಹಾ ಕಿ ಮಹಾರಾಜ್ ಆಪ್ಕೋ ಜಾನಾ ಹೋತೋ ಜಾಯಿಯೇ. ಎಂತೆ ಅಂತಾಳ, ನೋಡಪ್ಪ ನೀವ್ ಹೋಗ್ತಿ ಅಂದ್ರ ಹೋಗ ಕರೆ, ನಾ ಮಾತ್ರ ಬರಂಗಿಲ್ಲ. ನೋಡ್ರಿ, ಮುಜೆ ಜಗತ್ ಕೋ ಚೋಡ್ಕರ್ ನಹಿ ಜಾನಾ ಹೈ. ನನಗೆ ಈ ಜಗತ್ತು ಬಿಟ್ಟು ಬರಾಕ ಆಗಂಗಿಲ್ಲ. ಯಾರ್ರಿ? ತುಕಾರಾಮನ ಹೆಂಡತಿ ಅನ್ನಕತ್ತಾಳ, ನಾ ಇಲ್ಲೇ ಇರ್ತೀನಿ, ನಿನಗ್ ಬೇಕಾಗೈತಿ ಅಂದ್ರೆ ನೀನು ಹೋಗ್ಬೋದು, ನಾ ಏನ್ ಅಡ್ಡಿ ಮಾಡಂಗಿಲ್ಲ, ಆದ್ರೆ ನಾ ಬರಂಗಿಲ್ಲ. ಸ್ವರ್ಗಮೇ ಅವ್ರು ವಹ ನಹಿ ಗೈ. ಅದಕ್ಕಾಕೆ ಸ್ವರ್ಗಕ್ಕ ಹೋಗ್ಲೇ ಇಲ್ಲ. ಅಲ್ಲಿಗೆ ಏನ್ ಮಾಡಿದ್ಲಂತ, ಇಲ್ಲೇ ಇರ್ತೀನಿ ನಾನು ಅಂತ ತಿಳ್ಕೊಂಡು ಅಲ್ಲೇ ಉಳದ್ಲ ಅಂತ. ಅಂದ್ರೆ ಅಲ್ಲಿ ಹೋಗ್ಬೇಕಾದ್ರೂ ಏನ್ ಬೇಕಾಗ್ತದ? ಅಧಿಕಾರತ್ವ ಬೇಕಾಗ್ತದ. ಎಲ್ಲರಿಗೂ ಹೋಗಾಕ ಬರಂಗಿಲ್ಲ. ಪ್ರಪಂಚವನ್ನ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ ಅದ ರೀ. ನಾವಂತೀವಿ ಚಲೋ ಅಲ್ಲನು ಸ್ವರ್ಗಕ್ಕೆ ಆರಾಮ್ ಕರ್ಕೊಂಡು ಹೋಗ್ತಾರಂದ್ರ ಬರ್ತೀರೇನು, ಕರ್ಕೊಂಡು ಹೋಗ್ತೀವಂದ್ರೆ ಯಾರ ರೆಡಿ ಹಾಕಿವೇನ್ರಿ? ಎಂದ್ರೆ ಯಾವಾಗಾರ ಹೋದ್ರಾಯ್ತು, ಈಗ ಯಾಕೆ ಹೋಗೋದು? ಇನ್ನ ಅನುಭವಿಸ್ಬೇಕು ವಿಷಯಗಳನ್ನ, ಸುಖವನ್ನ ಅನುಭವಿಸ್ಬೇಕಂತ ಜೀವಾತ್ಮ ಈ ಪ್ರಪಂಚವನ್ನ ಬಿಟ್ಟು ಹೋಗಕ ಭಯ ಪಡ್ತಾನ ನೋಡ್ರಿ. ಅವ್ ಅಷ್ಟು ತಾದಾತ್ಮವಾಗಿ ಹೊಂದ್ಕೊಂಡು ಬಿಟ್ಟಾನ ಇದ್ರೊಳಗ. ಅದಕ್ಕೆ ಅವರು ಸಂಸಾರಕ ಮೋಹ ಚೋಡನ ಬಡ ಕಠಿಣ ಹೈ. ಈ ಸಂಸಾರದ ಮೋಹವನ್ನ ನಾವು ಬಿಡಿಸ್ಕೋಬೇಕು. ಕರೆ ಮಹಾತ್ಮರು ಹೇಳ್ತಾರ, ಮೋಹ ಮಾಡಬೇಡ. ಮೋಹ ಮಾಡ್ತಿದ್ದೆ ಅಂದ್ರೆ ಪರಮಾತ್ಮನನ್ನೇ ಮಾಡು ಅಂತ ತಿಳ್ಕೊಂಡು ಎಷ್ಟೆಲ್ಲ ಶಾಸ್ತ್ರಗಳು ಹೇಳಿದ್ರು ಕೂಡ ಯಾವುದ್ರ ಮೇಲೆ ಅತಿಯಾಗಿರ್ತಕ್ಕಂಥ ಮೋಹ ಇಟ್ಟಿದಿ, ಒಂದು ದಿನ ದುಃಖ ಕೊಟ್ಟೆ ಅದು ಹೋಗುತ್ತದೆ. ಹೌದಿಲ್ರಿ? ಪ್ರಪಂಚದೊಳಗ ಯಾರ್ಯಾರನ್ನ ನಾವು ಬಹಳ ಮೋಹ ಮಾಡಿವಿ, ಪ್ರೀತಿ ಮಾಡಿದ್ವಿ, ಎಲ್ಲರೂ ಒಂದಿನ ದುಃಖ ಕೊಟ್ಟೆ ನಮಗ್ ಕಡಿಗೆ ಆಗ್ತಾರ. ನೀನರ ಅವ್ರನ್ನ ಬಿಟ್ಟು ಹೋಗ್ಬೇಕು, ಅವರರ ನೀನು ಬಿಟ್ಟು ಹೋಗ್ಬೇಕು. ಒಟ್ಟು ಅಗಲುವುದು ಸ್ವಭಾವ. ಹೌದಿಲ್ರಿ? ಅಂದಾಗ ಬಿಡುವಂತ ಶಾಸ್ತ್ರಗಳು ಹೇಳ್ತಾವು, ಅದು ಸತ್ಯ ಅಲ್ಲ. ಸದಾ ಪರಮಾತ್ಮನ ಜೊತೆಗೆ ಸಂಬಂಧವನ್ನ ಬೆಳೆಸುವಂತ ಏಟೆಲ್ಲ ಹೇಳಿದ್ರು ಕೂಡ ಈ ಪ್ರಪಂಚದ ಮೋಹವನ್ನ ಬಿಡೋದು ಬಹಳ ಕಠಿಣ ಆಗ್ತದೆ. ಅಷ್ಟು ಸಾಮರ್ಥ್ಯ ಇಲ್ಲದಂತ ಮನುಷ್ಯನ ಕೆಲಸ ಅಲ್ಲ ಇದು. ಅದಕ್ಕೆ ಕಶ್ಚಿ ಧೀರ ಅಂತ ಹೇಳ್ತಾವ ಶಾಸ್ತ್ರಗಳು. ಧೀರನಾಗಿರ್ತಕ್ಕಂಥ ಮನುಷ್ಯನೇ ಸಮಸ್ತ ವಿಷಯ ವಾಸನೆಗಳಿಂದ ಕಡಿಗಾಗಿ ಪರಮಾತ್ಮನ ಆನಂದವನ್ನು ಅನುಭವಿಸ್ಬೇಕಂತ ಬರ್ತಾನೆ ಹೊರತು ವಿಷಯದಲ್ಲಿ ಲೋಲುಪ್ತನಾಗಿರ್ತಕ್ಕಂಥ ಜೀವ ಇದರಿಂದ ಕಡಿಗೆ ಆಗಂಗನೇ ಇಲ್ಲವ. ಅದಕ್ಕೆ ಅವರು ಜಬ್ ತಕ್ ವಾಸನಾ ಅಂಕುಶಿತ ನ ಹೋ ಜಾಯ್ ತಬ್ ತಕ್ ಶಾಂತಿ ನಹಿ ಮಿಲ್ ಸಕ್ತಿ. ಎಲ್ಲಿ ತನಕ ನಿನಗ ವಾಸನೆಗಳನ್ನ ಕಳ್ಕೊಳಕ್ ಆಗಂಗಿಲ್ಲ, ಅಲ್ಲಿ ತನಕ ನಿನಗ ಶಾಂತಿ ಅಂತಕ್ಕಂಥದ್ದು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. कथा का एकाद सिद्धांत भी यदि दिल में उतर आए तो ಜೀವನ್ ಮಧುರ್ ಬನ್ ಜಾತಾ ಹೈ. ಅದಕ್ಕೆ ಈ ಕಥದ ಸಿದ್ಧಾಂತ ಏನದ ಅಂತಕ್ಕಂಥದ್ದು ನಿನಗೆ ಗೊತ್ತಾಯ್ತು ಅಂದ್ರ ಅದನ್ನ ಪಡ್ಕೋಬೇಕು ಅಂತ ನೀನು ಅದನ್ನ ಇದ್ರೊಳಗ ಚಿಂತನ ಮಾಡಕತ್ತಿದೆ ಅಂದ್ರ ನಿನಗೆ ಗೊತ್ತಾಗ್ತದೆ ಇದು ಎಷ್ಟು ಮಧುರವಾಗಿರ್ತಕ್ಕಂಥ ಕಥಾ ಅದ. ಇದನ್ನ ಕೇಳೋದ್ರಿಂದ ನಮಗೇನಾಗ್ತದಂತ ಕೇಳ್ತಾ ಓದಂಗನೇ ಗೊತ್ತಾಗ್ತದ. ವಾಸನಾ ಹೇ ಬಡ್ತಿ ಹೈ, ಭೋಗ ಬಡ್ತಿ ಹೈ, ಇಸ್ಸೆ ಸಂಸಾರ ಕಟು ಬನ್ ಜಾತಾ ಹೈ. ಹೆಂಗೆಂಗ ವಾಸನೆಗಳು ಹೆಚ್ಚಾಗ್ತಾವು, ಹೆಂಗೆಂಗ ಭೋಗ ಹೆಚ್ಚಕೋತ ಹೋಗ್ತದ, ಹಂಗ ಸಂಸಾರ ಏನಾಗ್ತದ, ಅದು ಕೈ ಹಾಕೋತ ಹೋಗ್ತದ, ಕಟು ಹಾಕೋತ ಹೋಗ್ತದ. ಜಬ್ ತಕ್ ವಾಸನಾಯೇ ಕ್ಷೀಣ ನ ಹೋ ಜಾಯ್ ತಬ್ ತಕ್ ಮುಕ್ತಿ ನಹಿ ಮಿಲ್ ಸಕ್ತಿ. ಎಲ್ಲಿ ತನಕ ವಾಸನೆಗಳು ಕ್ಷೀಣ ಆಗಂಗಿಲ್ಲ ಅಲ್ಲಿ ತನಕ ನಿನಗ ಮುಕ್ತಿ ಅಂತಕ್ಕಂಥದ್ದು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪೂರ್ವ ಜನ್ಮಕ ಶರೀರ ತೋ ಚಲಾ ಗಯಾ ಹೈ, ಪರಂತು ಪೂರ್ವ ಜನ್ಮಕ ಮನ ನಹಿ ಗಯಾ ಹೈ. ಇಂದಿನ ಜನ್ಮದೊಳಗೆ ನಾವೆಲ್ಲ ಶರೀರ ಪಡ್ಕೊಂಡಿದ್ವಲ್ಲ, ಆ ಶರೀರ ಹೋಗ್ಯದ. ಈಗ ಅದ ಏನದು? ಆ ಶರೀರ ಹೋಯ್ತು ಕರೆ, ಆದ್ರೆ ಇಂದಿನ ಜನ್ಮದಲ್ಲಿರ್ತಕ್ಕಂಥ ಮನಸ್ಸು ಮಾತ್ರ ಹೋಗ್ಲಿಲ್ಲ. ಇಂದಿರ್ತಕ್ಕಂಥ ಮನಸ್ಸೇ ಈಗದ. ಲೋಗ ಅಪನೆ ತನಕಿ ಕಪಡೋಂಕಿ ಕೂಬ್ ಚಿಂತಾ ರಕ್ತೆ ಹೈ. ಮಂದಿ ಜನ ಏನು ಮಾಡ್ತಾರಂದ್ರ ಬರೀ ಶರೀರದ ಬಗ್ಗೆ
ಉಡ್ತಕ್ಕಂಥ ಬಟ್ಟೆ ಉಡಿಗೆ ತೊಡಿಗೆಗಳ ಬಗ್ಗೆನೇ ಬಹಳ ಚಿಂತೆ ಮಾಡ್ಕೋತ ಕುಂದಿರ್ತಾನ. ಪರಂತು ಮರ್ನೆ ಕೆ ಬಾದ್ ಬಿ ಜೋ ಸಾತ್ ಆತಾ ಹೈ, ನಾವು ಸತ್ತು ಬಳಿಕನೂ ಕೂಡ ಯಾವುದು ನಮ್ಮ ಜೊತೆಗೆ ಇರ್ತದ, ಉಸ್ ಮನಕ ಚಿಂತಾ ನಹಿ ರಕ್ತೆ ಹೈ, ಅಂತ ಮನಸ್ಸಿನ ಚಿಂತೆಯನ್ನ ನಾವು ಯಾರು ಮಾಡಕ್ ತಯಾರಿಲ್ಲ. ಹೆಂಗಾದ್ರ ಈ ಮನಸ್ಸಿಗೆ ಸುಖ ಆನಂದ ಅಂತಕ್ಕಂಥದ್ದು ದೊರಕ್ತದ, ಹೆಂಗಿಡ್ಬೇಕು ಈ ಮನಸ್ಸನ್ನ ಅಂತ ನಾವ್ಯಾರು ನಮ್ಮ ಮನಸ್ಸಿನ ಬಗ್ಗೆ ಚಿಂತೆ ಮಾಡಲೇ ಇಲ್ಲ. ಬರೀ ಶರೀರದ ಬಗ್ಗೆ ಚಿಂತೆ ಮಾಡಿದ್ವಿ. ಇದಕ್ಕೆ ಉಡಿಸೋದು, ಇದಕ್ಕೆ ತೊಡಸೋದು, ಇದಕ್ಕೆ ಸುಂದರತೆ ಒಳಗನೆ ಜನ್ಮಗಳನ್ನ ಕಳೆದಿವೆ ವಿನಃ ಜೊತೆಗೆ ಬರತಕ್ಕಂಥ ಮನಸ್ಸಿನ ಬಗ್ಗೆ ನಾವ್ಯಾರು ಚಿಂತನನ ಮಾಡಲಿಲ್ಲ. ಮರ್ನೆ ಕೆ ಬಾದ್ ಜಿಸೆ ಸಾತ್ ಆನಾ ಹೈ ಉಸಿಕಾ ಫಿಕ್ರ್ ಕರೋ, ಅದಕ್ಕ ನೀ ಸತ್ತ ಬಳಿಕ ಯಾವುದು ನಿನ್ನ ಜೊತೆಗೆ ಬರ್ತದ ಅದ್ರ ಕಡೆ ಒಂದಿಟ್ಟು ಲಕ್ಷ್ಯ ಇಡು. ಧನ ಶರೀರಾಧಿಕ ಚಿಂತಾ ಮತ್ ಕರೋ, ಏನೇನು ನಿನ್ನ ಕೈ ಬಿಟ್ಟು ಹೋಗುತ್ತದಲ್ಲ ಅಂತ ಧನ ಮತ್ತು ಈ ಶರೀರಾದಿಗಳ ಚಿಂತೆಯನ್ನ, ಪ್ರಪಂಚದ ಚಿಂತೆಯನ್ನ ನೀ ಮಾಡಕ್ ಹೋಗ್ಬೇಡ. ಮರ್ನೆ ಕೆ ಬಾದ್ ತೋ ಜೋ ಅಂಗೂಟಿ ತುಮಾರಿ ಉಂಗ್ಲಿ ಮೇ ಹೋಗಿ ವಹ ಬಿ ಲೋಗ್ ನಿಕಲ್ ಲೇಂಗೆ. ಅದಕ್ಕೆ ಅವ್ರಂತಾರ, ನೀ ಸತ್ತ ಬಳಿಕ ನಿನ್ನ ಕೈಯಾಗ ಒಂದು ಉಂಗುರ ಐತೆ ಅಂದ್ರೂ ಕೂಡ ಜನ ಏನ್ ಮಾಡ್ತಾರ, ಅದನ್ನ ತಕ್ಕೊಂಡೇ ನೀನು ಉಳ್ತಾರೆ ವಿನಃ ಯಾವುದನ್ನ ನಿನ್ನ ಜೊತೆಗೆ ಕೊಡಂಗಿಲ್ಲ. ಅದಕ್ಕೆ ಅಂತ ನಿನ್ನ ಜೊತೆಗೆ ಬರಲಾರ್ದಂತ ಧನ ಕನಕಾದಿಗಳಲ್ಲಿ ಮೋಹವನ್ನ ಇಟ್ಟುಕೊಂಡು ನೀ ಪರಮಾತ್ಮನನ್ನ ಮರಿಲಿಕ್ಕೆ ಹೋಗಬೇಡ ಅಂತ ತಿಳ್ಕೊಂಡು ಮಹಾತ್ಮರು ಸಂಸಾರವನ್ನ ಬಿಡ್ಲಿಕ್ಕೆ ಪ್ರಯತ್ನ ಮಾಡು, ವಾಸನೆಗಳನ್ನ ಕಳ್ಕೊ, ವಿಕಾರಗಳಿಂದ ದೂರ ಆದಿ ಅಂದ್ರ ಪರಮಾತ್ಮನೊಳಗ ತನ್ಮಯತ ಬರ್ತದ. ಆ ತನ್ಮಯತನೆ ಏನು ಮಾಡ್ತದಂದ್ರ ನಿರತಿಶಯವಾಗಿರ್ತಕ್ಕಂಥ ಆನಂದವನ್ನ ನಿನಗೆ ತಂದು ಕೊಡ್ತದ, ಪ್ರಪಂಚದ ಮೋಹ ದುಃಖ ಕೊಡ್ತದ ಅಂತಕ್ಕಂಥ ಮಾತನ್ನ ಸೂತರು ಶೌನಕಾದಿ ಋಷಿಗಳಿಗೆ ಉಪದೇಶ ಮಾಡ್ತಾ ಇದ್ದಾರಲ್ಲ. ಅಂತ ಪ್ರಪಂಚದ ಮೋಹವನ್ನ ಬಿಡಿಸ್ತಕ್ಕಂಥವ್ರು ಸದ್ಗುರುಗಳು, ಪರಮಾತ್ಮ ಅದನ, ಅವನ ಕೃಪಾ ನಾವೆಲ್ಲರೂ ಪಡೆದ್ವಿ ಅಂತ ಕೇಳಿದ್ರ ಅದರಿಂದ ಮುಕ್ತರಾಗಲಿಕ್ಕೆ ಬರ್ತದ, ಅನ್ಯತಾ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಮಹಾತ್ಮರು ಅವುಗಳನ್ನು ಬಿಡಿಸ್ತಕ್ಕಂಥ ಉಪಾಯಗಳನ್ನ ತಿಳಿಸ್ತಾ ಇದ್ದಾರ. ಇದೇ ವಿಷಯವನ್ನ ಸದ್ಗುರು ಅಪ್ಪಾಜಿಯವರು ನಮ್ಮೆಲ್ಲರಿಗೂ ತಿಳಿಸ್ತಾರ ಅಂತ ಹೇಳ್ತಾ ನನ್ನ ಎರಡು ತುದಲ್ ನುಡಿಗಳನ್ನು ಸದ್ಗುರುನಾಥ್